ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಂಡೂರು ಪಟ್ಟಣದ ವಿರಕ್ತ ಮಠದ ಹತ್ತಿರ ಪ್ರಭು ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರಾರಂಭಗೊಂಡ ಬಸವ ಜಯಂತಿ ಕಾರ್ಯಕ್ರಮದ ಮೆರವಣಿಗೆಯು ವೀರಗಾಸೆ, ನಂದಿಕೋಲು, ಭಜನೆ, ಡೊಳ್ಳು ಕುಣಿತ, ಕೋಲಾಟ ಹಾಗೂ ವಿವಿಧ ಕಲಾ ತಂಡಗಳೊಂದಿಗೆ ನಗರದ ಪ್ರಮುಖ ಬೀದಿಯಲ್ಲಿ ಸಾಗಿ ವಿಜಯ ವೃತ್ತದ ಮಾರ್ಗವಾಗಿ ಸಾಗಿ ತಾಲೂಕು ಕಚೇರಿಗೆ ಮುಕ್ತಾಯಗೊಂಡಿದೆ. ವರ್ಷದ ದಿನವಿಡೀ ದಣಿಯುವ ಎತ್ತುಗಳಿಗೆ ಮೀಸಲಿಟ್ಟ ಈ ದಿನದಂದು ವಿಶ್ರಾಂತಿ ನೀಡಿ ತಮ್ಮ ಜೋಡೆತ್ತುಗಳನ್ನು ಬಣ್ಣಗಳಿಂದ ಅಲಂಕಾರ ಮಾಡಿಕೊಂಡು ಸುಮಾರು 90 ಕೃಷಿ ಕುಟುಂಬದವರು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಂಭ್ರಮ ಆಚರಿಸಿದರು. ಇದಾದ ನಂತರ ತಾಲೂಕು ಕಚೇರಿ ಆವರಣದಲ್ಲಿ ಶರಣ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಪೂಜೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಬಾಂಧವರಿಗೆ ತಂಪಾದ ಮಜ್ಜಿಗೆಯನ್ನು ಕೂಡ ವಿತರಿಸಲಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಸದರು ಆದ ಇ ತುಕಾರಾಂ, ಶಾಸಕರು ಆದ ಅನ್ನಪೂರ್ಣ ಇ ತುಕಾರಾಂ, ತಹಸೀಲ್ದಾರ್ ಅನಿಲ್ ಕುಮಾರ್, ತಾಲೂಕು ಪಂಚಾಯತ್ ಇಒ ಮಡಿಗಿನ ಬಸಪ್ಪ, ಪುರಸಭೆ ಮುಖ್ಯಾಧಿಕಾರಿ ವಿನಯ್ ಕುಮಾರ್ ಗೌಡ, ಕ್ಷೇತ್ರದ ಶಿಕ್ಷಣಾಧಿಕಾರಿ ಡಾಕ್ಟರ್ ಐಆರ್ ಅಕ್ಕಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವೆಂಕಟೇಶ್, ವಲಯ ಅರಣ್ಯಾಧಿಕಾರಿಗಳು ಆದ ದಾದಾ ಖಲಂದರ್ ಮತ್ತು ಮಂಜುನಾಥ್, ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಸಿದ್ದಣ್ಣ ಯಳ್ವಾರ್, ಗುಡೇಕೋಟೆ ನಾಗರಾಜ್, ಮೇಲುಸೀಮೆ ಶಂಕರಪ್ಪ, ಗಡಂಬ್ಲಿ ಚೆನ್ನಪ್ಪ, ಬಂಟಿ ರವಿಕುಮಾರ್, ಬಿಕೆಜಿ ನಾಗನಗೌಡರು, ಬೊಪ್ಪಖಾನ್, ಕುಮಾರಸ್ವಾಮಿ, ಗಾಣಿಗರ ವೀರೇಶ್ ಮುಂತಾದವರು ಭಾಗವಹಿಸಿದ್ರು. ರಾಜು ಪಾಳೆಗಾರ್, ನವಕರ್ನಾಟಕ ಟಿವಿ.